ನಮಸ್ಕಾರ ಕರ್ನಾಟಕ, ನಮಸ್ಕಾರ ಬೆಂಗಳೂರು. ನಾವಿವತ್ತು ಬೆಂಗಳೂರಿನ ಇಂಡಿಯನ್ ಆರ್ಟ್ ಫೆಸ್ಟಿವಲ್ 2025 ಅಲ್ಲಿದ್ದೇವೆ. ವಿಶೇಷವಾಗಿ ಇಲ್ಲಿ ನಾರಾಯಣ್ ಸ್ಟುಡಿಯೋಸ್ ಅವರು ಕೂಡ ಇದ್ದಾರೆ. ವಿಶೇಷವಾದಂಥ ಒಂದು ಪೇಂಟಿಂಗ್ಸ್ ಅಲ್ಲಿ ತಮ್ಮದೇ ಆದ ಒಂದು ಛಾಪು ಮೂಡಿಸಿ ವಿಶೇಷವಾಗಿ ಸುಮಾರು ದಶಕಗಟ್ಟಲೆಯಿಂದ ದೇಶಾದ್ಯಂತ ತಮ್ಮದೇ ಆದ ಒಂದು ಛಾಪು ಮೂಡಿಸಿ ತಮ್ಮದೇ ಆದ ಒಂದು ಶೈಲಿಯಲ್ಲಿ ಕಲೆಯೇ ಕಲಾವಿದರ ಉಸಿರು ಎಂದು ಭಾವಿಸಿ ಜೀವಿಸಿದಂತ ಆರ್ಟಿಸ್ಟ್ಗಳಂತಾನೆ ಹೇಳ್ಬೋದು. ಅವರು ಕೂಡ ಈ ಒಂದು ಆರ್ಟ್ ಎಕ್ಸಿಬಿಷನ್ ಈ ಫೆಸ್ಟ್ ಅಲ್ಲಿ ಭಾಗವಹಿಸಿದರೆ ಅವರ ಅಭಿಪ್ರಾಯ ಏನಿದೆ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಹಾಯ್, ದಿಸ್ ಇಸ್ ನಾರಾಯಣ್. ನಾನು ಒರಿಜಿನಲಿ ಕನ್ನಡಿಗ, ಆದರೂ ಕೂಡ ನಾನು ಹೋಗಿ ನನ್ನ ಡಿಪ್ಲೊಮಾ ಮುಗಿದ ತಕ್ಷಣ ನಾನು ಜೇಮ್ಸ್ ಮಣಿ ಮತ್ತು ಆರ್ ಎಂ ಎಡಪದವರ ಪರಮ ಶಿಷ್ಯರಾಗಿದ್ವಿ ನಾವು 85ಇಂದ 90ವರೆಗೂ. ಆಮೇಲೆ ಇಲ್ಲಿ ನಮ್ಮ ಡಿಪ್ಲೊಮಾ ಮುಗಿದ ತಕ್ಷಣ ಪೂನೆಗೆ ಹೋಗಿ ಸೆಟ್ಲಾಗಿ 30-32 ವರ್ಷದಿಂದ ನಾನು ಅಲ್ಲಿ ಸೆಟ್ಲಾಗಿದ್ದೀನಿ. ನನ್ನ ವರ್ಕ್ಸ್ ಅಲ್ಲಿಂದನೇ ಪ್ರಾರಂಭ ಮಾಡಿದ್ದು. ನನ್ನ ಆಲ್ಮೋಸ್ಟ್ ಆಲ್ ಇಂಟರ್ನ್ಯಾಷನಲಿ ನ್ಯಾಷನಲಿ ಎಲ್ಲ ಕಡೆ ನಾನು ಶೋ ಮಾಡಿ ದೊಡ್ಡ ಹೆಸರು ಪಡ್ಕೊಂಡಿದ್ದೀನಿ. ಅಂತ ದೊಡ್ಡ ರೈಟರ್ಸ್ ಎಲ್ಲ ನನ್ನ ಬಗ್ಗೆ ಬರೀತಾರೆ. ಎಲ್ಲ ಆಲ್ ಓವರ್ ತುಂಬ ಆರ್ಟ್ ಕ್ರಿಟಿಕ್ಸು ಎಲ್ಲ ನನ್ನ ಇದರಲ್ಲಿ. ಸ್ಪೆಷಲಿ ಇದರಲ್ಲಿ ನಾನು ನಮ್ಮ ರಾಜೇಂದ್ರ ಡೈರೆಕ್ಟರ್ ಇದಕ್ಕೆ ಇಂಡಿಯಾ ಆರ್ಟ್ ಫೆಸ್ಟಿವಲ್ಗೆ ಅದನ್ನ ಬಿಡಲ್ಲ, ನೀವಿದ್ರೆ ಖಾಲಿ ಹೆಸರಿದ್ರೆ ಸಾಕು ಅಂತ ನೀವು ಬರಲೇಬೇಕಂತ ಫೋರ್ಸ್ ಮಾಡಿ ನನ್ನ ಇಲ್ಲಿ ಶೋ ಕರ್ಕೊಂಡು ಬಂದಿರೋದು. ಅದಕ್ಕಾಗಿ ಐ ಆಮ್ ಹ್ಯಾಪಿ ಟು ಪಾರ್ಟಿಸಿಪೇಟ್. ಇದು ನಿಯರ್ಲಿ 67 ವರ್ಕ್ಸ್ನ ನಾನು ಡಿಸ್ಪ್ಲೇ ಮಾಡಿದ್ದೀನಿ ಇಲ್ಲಿ. ಆಮೇಲೆ ಇದರಲ್ಲಿ ನಮ್ಮ ಕರ್ನಾಟಕ ಫೋಕ್ ಬಗ್ಗೆ ತುಂಬ ಬ್ಯೂಟಿಫುಲ್ ಲೈನ್ಸ್ ಲೈಕ್ ಜೇಮ್ಸ್ ಮಣಿ ಅಂತ ಹೇಳ್ತಾರೆ, ಆ ಥರ ತುಂಬ ಇಂಟ್ರೆಸ್ಟ್ ಇದೆ ಫೋಕ್ ವರ್ಕ್ ಬಗ್ಗೆ. ಆ್ಯಂಡ್ ಈವನ್ ವೆರಿ ಸಿಂಪ್ಲಿಫೈಡ್ ಲೈನ್ಸ್ ಎಲ್ಲ ನಮ್ಮ ಗೋಕಾಕ್ ಕಡೆ ನಮ್ಮ ಹಳ್ಳಿ ಜೀವನದ ಬಗ್ಗೆ ಜಾತ್ರೆಗಳಿಗೆ ಸಂತೆಗಳಿಗೆ ಹೋಗಿ ಒಂದು ಸ್ಪಾಟ್ ಸ್ಕೆಚಸ್ ಮಾಡ್ಕೊಂಡಿರೋದು, ಡ್ರಾಯಿಂಗ್ ಮಾಡಿರೋದು. ಕ್ರೌಡ್ ಹೇಗಿದೆ ರೆಸ್ಪಾನ್ಸ್? ಕ್ರೌಡ್ ನಮ್ಮ ಬೈಯರ್ಸ್ ಅನ್ನತ ನಾನು ಹೇಳಲ್ಲ, ಯಾಕಂದ್ರೆ ಕರ್ನಾಟಕಕ್ಕೆ ಇದು ನಾನು ತೊಗೊಂಡು ಬರೋದು ಶೋ ಒಂದು ಕೊಡುಗೆ ಅಂತ. ಸ್ಟೂಡೆಂಟ್ಸ್ಗೆ ಸ್ಪೆಷಲಿ ಕಲಿಯೋರಿಗೆ ಮತ್ತು ಆರ್ಟ್ ಎಂಥ್ಯೂಸಿಸ್ಟ್ಗೆ ಅವ್ರಿಗೆಲ್ಲ ನಾನು ಒಂದು ಮಾದರಿಯಾಗಿ ಅವರು ನೋಡಿ ಒಂದು ರೋಮಾಂಚವಾಗಿ ಮೈಯೆಲ್ಲ ಬೆವರುತ್ತೆ ನಿಮ್ಮ ವರ್ಕ್ ನೋಡಿದ್ರೆ ಅಂತ ಹೇಳ್ತಾರೆ, ಜನ ಮಾತಾಡ್ತಾರೆ. ಅದ್ರ ಪ್ರಕಾರ ನೋಡಿ ಎಂಜಾಯ್ ಮಾಡಲಿ. ನಾನು ರೆಡಿ ಟು ಸ್ಪೆಂಡ್ ಎನಿ ಅಮೌಂಟ್ ಟು ಶೋ ಮೈ ವರ್ಕ್ ಟು ಮೈ ಸ್ಟೇಟ್ ಪೀಪಲ್. ಇಟ್ ಮೀನ್ಸ್ ಕರ್ನಾಟಕ. ಐ ಲವ್ ಮೈ ಸ್ಟೇಟ್, ಯುನೋ. ಅದು ಅದರಿಂದ ಐ ಆಮ್ ಸೋ ಹ್ಯಾಪಿ ಟು ಬ್ರಿಂಗ್ ಮೈ ಶೋ ಯು ಆ್ಯಂಡ್ ಐ ಆಮ್ ಡೂಯಿಂಗ್ ಇಟ್. ನಿಯರ್ಲಿ 67 ವರ್ಕ್ಸ್ ಐ ಡಿಸ್ಪ್ಲೇಡ್. ಸ್ಪೆಷಲಿ ಕುದುರೆಗಳಲ್ಲಿ ನಾನು ತುಂಬ ಫೇಮಸ್ಸು. Racing and polo, I'm well known in India, and I'm doing all over the world also. I'm doing my shows abroad also, my shows, and the simplified lines and abstract forms, everything I'm enjoying. Especially see this abstract. Everybody asking me what is painting. That expressions and the strokes, how I'm using it, you know. It's all crazy people to see this. Very nice. And the long time working, then only comes this kind of works, you know. This is speaks. Yeah. So who are been who inspired you this type? Because this creativity and all, Yeah. normally people don't get. One photographs are different. Whoever is there, but that time, you know, Picasso and M.F. Hussain agli, Picasso ನನ್ನ ಫೇವ್ರೇಟ್ ಆರ್ಟಿಸ್ಟು. ಮತ್ತು ಕೆಲವು ಸ್ಕೆಚ್ ಆರ್ಟಿಸ್ಟ್ ತುಂಬ ಫೇಮಸ್ ಆರ್ಟಿಸ್ಟ್ಗಳೆಲ್ಲ ನಾನು ನೋಡ್ತೀನಿ, ಮತ್ತು ಅವರ ಇದೆಲ್ಲ ನೋಡಿ ತುಂಬ ಇನ್ಸ್ಪೈರ್ಡ್ ಆಗಿ ಇದು ಮಾಡ್ತೀನಿ. ಮತ್ತು ನಾನು ಏನು ಕೊಡ್ಬೋದು ಸೊಸೈಟಿಗೆ ಕೊಡುಗೆಯಾಗಿ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ಆಮೇಲೆ ಫೈನಲ್ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಜನತೆಗೆ ಏನು ಹೇಳ್ತೀರಾ? ಏನು ನಿಮ್ಮ ಸಂದೇಶ? ನಿಜವಾಗ್ಲೂ ಹೇಳ್ತೀನಿ, ಈ ಫೀಲ್ಡ್ ತುಂಬ ಡಿಫಿಕಲ್ಟ್, ಬಟ್ ಇಫ್ ಯು ಪುಟ್ ಇಟ್ 24 into if you do hard work, sketching, ಅದರಲ್ಲಿ ಡೆಫಿನೆಟ್ಲಿ ಯು ಕ್ಯಾನ್ ವಿನ್ ಇಟ್. ಯುನೋ, ನಿಮ್ಮ ಅನಿಸಿಕೆಗೆ ನೀವು ಸಾಧನೆ ಮಾಡಿ ತೋರಿಸಿದ್ರೆ, ನೀವು ಹಾರ್ಡ್ ವರ್ಕ್ ಮಾಡಿದ್ರೆ 100% ಯು ಕಮ್ ಔಟ್. ಆ್ಯಂಡ್ ಒಂದು ಪಂಕ್ಚುಯಾಲಿಟಿ ವರ್ಕಲ್ಲಿ, ಹಾರ್ಡ್ ವರ್ಕ್ ಮಾಡೋದ್ರಲ್ಲಿ 100% ಇರಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಆಫ್ ಆಫ್ ದ ವೇ. ಕೆಲವು ನಮ್ಮ ಕಾಲೇಜು ಕ್ಲಾಸ್ಮೇಟ್ಸ್ ಎಲ್ಲ ಇವಾಗ ಹೇಳಿದ್ರೆ, ನಮ್ಮ ಫ್ರೆಂಡ್ಸ್ ಎಲ್ಲ ದೂರದರ್ಶನಲ್ಲಿ ಕೆಲಸ ಮಾಡ್ತಾರೆ, ಬೇರೆ ಬೇರೆ ಗೌರ್ಮೆಂಟ್ ಕೆಲಸಕ್ಕೆ ಹೋಗ್ಬಿಡ್ತಾರೆ. ನಂಬಿಕೆ ಇರಲ್ಲ ಅವ್ರಿಗೆ ನಾನು ಮಾಡ್ತಾ ಇರೋ ಕೆಲಸ ಸರಿನೋ ಏನೋ ಅಂತ. ಯಾಕಂದರೆ ಬೇರೆಯವರೆಲ್ಲ ಆಗಿನ ಕಾಲದಲ್ಲಿ ಹೇಳ್ತಾ ಇದ್ದೇನೆಂದರೆ, ಯಾಕೋ ಈ ಫೀಲ್ಡ್ಗೆ ಹೋದೆ ನೀನು, ಯಾರು ನಿನ್ಗೆ ಸಪೋರ್ಟ್ ಮಾಡ್ತಾರೆ, ಬಟ್ ದಿಸೊಂದು ನೀವು ಸಾಧನೆ ಮಾಡೋಕ್ಕಾಗಲ್ಲ, ಇದರಲ್ಲಿ ಏನು ನೀನು ಮುಂದೆ ಬರೋಕ್ಕಾಗಲ್ಲ, ಇವಾಗ ಪೇಂಟಿಂಗ್ಗೆ ಏನು ಇದಿಲ್ಲ ಅಂತ, ಸ್ಕೋಪ್ ಇಲ್ಲ ಅಂತಾರೆ. ಆದರೆ ಮುಂದುವರೆದವ್ರಿಗೆ ಮಾತ್ರ ಗೊತ್ತು ಆ ತಿಂಡಿ ಟೇಸ್ಟ್ ಏನಂತ. ಏನೋ, ದಟ್ ಈಸ್ ಕಾಲ್ಡ್ ಹಾರ್ಡ್ ವರ್ಕ್. Very nice. ಡೆಡಿಕೇಶನ್, ಸ್ಪೆಷಲಿ ಡೆಡಿಕೇಶನ್. Well said. Well said. ಇದು ನಾರಾಯಣ್ ಸರ್ ಅವರ ಮಾತು.
ಸರಿ ಸುಮಾರು ಒಂದು 4 ದಶಕ ಅಂದ್ರೆ 40 ಇಯರ್ಸ್ ಇಂದ ಕಲೆನ ಪ್ರೀತಿಸಿ ಆರಾಧಿಸಿ ವಿಶೇಷವಾಗಿ ಪ್ಯಾಷನೇಟ್ ಆಗಿ ಅವರ ಒಂದು ಸ್ಕೆಚಸ್ ಮುಖಾಂತರ, ಬರವಣಿಗೆ ಮುಖಾಂತರ, ಪೇಂಟಿಂಗ್ಸ್ ಗಳ ಮುಖಾಂತರ ಎಲ್ಲರ ಮನಸೂರೆಗೊಳಿಸುವಂತ ಕಲಾಕೃತಿಗಳು, ವಿಶೇಷವಾಗಿ ಕಲೆಯೇ ಕಲಾವಿದನ ಉಸಿರು ಎಂದು ಭಾವಿಸಿ ಜೀವಿಸಿದಂತ ಕಲಾವಿದ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಆಗಲ್ಲ. ಅಂತ ನಾರಾಯಣ್ ಸರ್ ಇವತ್ತು ಆಲ್ಮೋಸ್ಟ್ ಈ ಒಂದು ಎಕ್ಸಿಬಿಷನ್ಗೆ ಭಾಗವಹಿಸಿರೋದು ಒಂದು ಮೆರುಗೆ ಅಂತಾನೆ ಹೇಳ್ಬೋದು. ಸೊ ಇವರು ಕೂಡ ಇದ್ದಾರೆ. ಸೊ ನೀವು ಬಂದು ಇವ್ರನ್ನು ಕೂಡ ಭೇಟಿ ಮಾಡ್ಬೋದು. ಮತ್ತೆ ನಿಮ್ಗೆ ಇಲ್ಲಿ ಸಿಗುವಂತ ಏನು ಓಡ ಕುದುರೆ ಅಂತ ಒಂದು ಟ್ಯಾಗ್ ಲೈನ್ ಅಲ್ಲಿ ನಾವು ಈ ಒಂದು ಎಪಿಸೋಡ್ ಮಾಡಿದೀವಿ. ಯಾವುದೇ ತರ ಕುದುರೆಗಳು, ನೀವು ಇಂಥ ಕುದುರೆಗಳನ್ನ ಇಂಥ ಕ್ರಿಯೇಟಿವ್ ಆಗಿರುವಂತ ಡಿಸೈನ್ಡ್ ಸ್ಕೆಚಿಂಗ್ ವೈಸ್ ಪ್ರತಿಯೊಂದನ್ನು ನೀವು ನೋಡ್ಲಿಕ್ಕೆ ಸಾಧ್ಯನೇ ಇರೋದಿಲ್ಲ. ಸೊ ಅಂತ ಒಂದು ಒಳ್ಳೆ ಕ್ರಿಯೇಟಿವ್ ಆಗಿ, ಪ್ಯಾಷನೇಟ್ ಆಗಿ, ಡೆಡಿಕೇಟಿವ್ ಆಗಿ, ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟೇಷನ್ ಮಾಡುವ ಮುಖಾಂತರ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈ ಒಂದು ಇವೆಂಟ್ ಅಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ. ಫೈನಲ್ ಕನ್ಕ್ಲೂಷನ್ ಸರ್, ವಾಟ್ ಯು ವಾಂಟ್ ಟು ಕನ್ವೆ? Especially for thank you to you. I'm so happy you come here and covering my exhibitions, and thank you so much. And last ಹೇಳೋದೇನಂತ ಹೇಳಿದ್ರೆ just hard work. Man should do hard work. That's the thing. Nothing else. Thank you. ಸೊ ಇದು ಅವರ ಒಂದು ಮಾತಾಗಿದ್ದು. ನೀವು ಶ್ರದ್ಧಾಪೂರ್ವಕವಾಗಿ, ಅಂತಃಪೂರ್ವಕವಾಗಿ ಯಾವುದೇ ಒಂದು ಕೆಲಸ ಮಾಡಿದ್ರು ಯಶಸ್ಸನ್ನ ಕಾಣಲಿಕ್ಕೆ ನಿಮ್ಗೂ ಕೂಡ ಆಗತ್ತೆ. ಅದು ಯಾವುದೇ ಕ್ಷೇತ್ರ ಆಗಿರ್ಬೋದು, ಯಾವುದೇ ಊರಾಗಿರ್ಬೋದು, ಎಲ್ಲಾದ್ರೂ ಸಹ ಸೊ ಡೆಡಿಕೇಶನ್, ಪ್ಯಾಷನ್ ಆಗಿ, ಶ್ರದ್ಧಾಪೂರ್ವಕವಾಗಿ ಏನೇ ಕೆಲಸ ಮಾಡಿದ್ರು ಅದು ಆಗತ್ತೆ. ಅವರ ಮಗವರು ಕೂಡ ಇದ್ದಾರೆ, ನೋಡ್ತಾ ಇದ್ದೀರಾ. ಅವರು ಕ್ರಿಯೇಟಿವ್ ಆಗಿ ತಂದೆಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಸೊ ಅವರು ಎಲ್ಲ ಪೂನಾದಲ್ಲಿರೋರು, ಪೂನಾದಿಂದ ಬಂದು, ಅಂದ್ರೆ ಮೂಲ ಬೆಂಗಳೂರಿಗರಾಗಿದ್ರು, ಪೂನಾದಿಂದ ಬಂದಿದ್ದಾರೆ, ಅಲ್ಲಿಂದ ಇಲ್ಲಿ ಬಂದು ಸೆಟಲ್ ಆಗಿದ್ದಾರೆ. ಏನ್ ಹೇಳ್ತೀರಾ ಸರ್ ನಿಮ್ಮ ತಂದೆ ಬಗ್ಗೆ? ಏನ ನಿಮ್ಮ ಅಭಿಪ್ರಾಯ? ಫೈನಲ್ ಈಸ್ ಪ್ರಿಟಿ ಹಾರ್ಡ್ ವರ್ಕಿಂಗ್, ದಾಟ್ಸ್ ಫಾರ್ ಶೋರ್. ಅದು ಮಾತ್ರ ಗೊತ್ತು. ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ, ಲೈಕ್ ಫ್ರಮ್ ಝೀರೋ ಟು ಹೀರೋ. ಯಾ, ಐ ಕ್ಯಾನ್ ಸಿ ದಟ್. ತುಂಬಾ ಸ್ಟ್ರಗಲ್ ಮಾಡಿದ್ದಾರೆ. ಆಮೇಲೆ ಐ ಆಮ್ ವೆರಿ ಲಕ್ಕಿ, ನನ್ಗೆ ಇಷ್ಟು ಸೂಪರ್ ಆಗಿ ಒಂದು ತಂದೆ ಸಿಕ್ಕಿದೆ ನನಗೆ. ನಾನು ತುಂಬಾ ಅದೃಷ್ಟವಂತನು. ಬಟ್ ಐ ಆಮ್ ರಿಯಲಿ, ಐ ಹೋಪ್ ಈ ಮುಂದೇನು ಅಪ್ಪ ಒಳ್ಳೇದೇ ಆಗಲಿ. ಐ ಆಮ್ ಆಲ್ವೇಸ್ ಸಪೋರ್ಟಿಂಗ್ ಹಿಮ್. ವೆರಿ ನೈಸ್, ವೆಲ್ ಸೆಡ್. ಥ್ಯಾಂಕ್ ಯು ಸರ್. ಸೊ ಇದು ಅವರ ಮಗನ ಮಾತು. ಏನಂದ್ರೆ ತಂದೆಯ ಒಂದು ಏನು ಒಂದು ಅವರ ಒಂದು ಆರ್ಟ್ಸ್ ಆಗಿರ್ಬೋದು, ಇಲ್ಲ ಅವರ ಸಾಧನೆ ಬಗ್ಗೆ ಮಗನಲ್ಲಿ ಒಂದು ಹೆಮ್ಮೆ ವಾತಾವರಣ ಇದೆ. ವಿಶೇಷವಾಗಿ ಅವ್ರಿಗೆ ಸಪೋರ್ಟಿವ್ ಆಗಿ ಅವರ ಜನರೇಷನ್ಸ್ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ವಿಶೇಷವಾಗಿ 30 ವಸಂತದಿಂದ ಪೂನಾದಲ್ಲಿ ನೆಲೆಸಿದ್ರು ನಮ್ಮ ಕನ್ನಡಿಗರಾದ್ರು. ಆಲ್ಮೋಸ್ಟ್ ಇಲ್ಲಿ ಅವ್ರು ಬೆಳೆದಂತ ಮತ್ತೆ ಅವರ ಒಂದು ಒಡನಾಟಗಳು, ಇಲ್ಲಿ ಓಡಾಡಿದಂತ ಸ್ಥಳ ಎಲ್ಲವನ್ನೂ ಮೆಲಕಲ್ಸ್ಕೊಂಡ್ರು. ವಿಶೇಷವಾಗಿ ಅವರ ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ.